ಲೇ ರಾಜು ನಾಯ್ಕ, ನಾನು ಇನ್ನೊಂದು 15 ದಿವಸ ಆಫೀಸ್ ಕಡೆ ತಲೆ ಹಾಕಕ್ಕಿಲ್ಲಕಲ್ಲ. ನನಗೆ ತುಂಬ ಕೆಲಸ ಇದೆ. ನೀನು ಅದೇನೇನು ಕೆಲಸ ಆಯಿತೋ ಎಲ್ಲ ನೀನು ಮಾಡಿ ಮುಗಿಸು. ನೋಡ್ಕೊಬಳಿ ಆಫೀಸ್ ಕಡೆ. ಬನ್ನಿ ಬೋವ. ಅಪ್ಪಯ್ಯ, ಲೈ, ನನ್ನ ಪರ್ಮಿಷನ್ ಇಲ್ಲದೆ ನಮ್ಮ ಮನೆ ಒಳಗೆ ಹೆಂಗ್ಲ ಬರ್ತಾರವರು? ಲೈ ನಿಂತ್ಕೊಳ್ಳ ಅಲ್ಲಿ. ಯಾವ ಮಕ್ಕ ಎತ್ಕೊಂಡು ನಮ್ಮ ಮನೆ ಒಳಗೆ ಬರ್ತಾ ಇದೆಯಾ ನೀನು? ಈ ಮನೆ ಒಳಗೆ ಬರೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಅಯೋಗ್ಯರನ್ನೆಲ್ಲ ಕಟ್ಕೊಂಡು ಈ ಮನೆ ಒಳಗೆ ಬರಬೇಡಾಗಲ್ಲ ನೀನು. ಅಪ್ಪಯ್ಯ ಅವ್ರು ಬಂದಿರೋದು ಸಿಂಚು ನೋಡಕ್ಕೆ. ನೋಡ್ಕೊ ಹೋಗ್ಲಿ ಬಿಡಿಯಪ್ಪಯ್ಯ. ಲೈ ಬಸ್ ಅಮಿಕಂಡು ನಿಂತ್ಕೊಳ್ಳ ಅಲ್ಲಿನ. ಎಲ್ಲದಕ್ಕೂ ಮಧ್ಯೆ ಅಲ್ಲಾಡ್ಸ್ಕೊಂಡ್ ಬಂದ್ಬಿಡ್ತಾನೆ. ನಂದೆಲ್ಲಿಟ್ಲಿ ನಂದ ಗೋಪಾಲ ಅಂತ. ಲೈ ಅವನಿಂದ ಎಷ್ಟು ಅವಮಾನ ಪಟ್ಟಿದ್ದೀನಿ ನಿಂಗೆ ಗೊತ್ತಿಲ್ಲಲ್ಲ? ಲೇ ಸಿದ್ದು, ಇರೋದಾದ್ರೆ ನೀನೊಬ್ಬ ಇಲ್ಲಿರು. ಅವಳನ್ನ ಆಚೆ ಹೋಗ ಕೇಳು. ಅದೆಂಗಾಯ್ತದವ? ಅವ್ರು ನನ್ನ ಹೆಂಡ್ರು. ಗಂಡ ಇದ್ ಕಡೆ ಹೆಂಡ್ತಿ ಇರ್ಬೇಕಲ್ವಾ? ಅದು ಅಲ್ಲದೆ ನಾವೇನು ಇಲ್ಲೇ ಇದ್ಬಿಡಕ್ಕೆ ಬಂದಿಲ್ಲ. ಅಕ್ಕನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ, ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ಆದರೆ ಇಂಥ ಸಮಯದಲ್ಲಿ ಹಠ ಸಾಧಿಸೋದು ಒಳ್ಳೆಯದಲ್ಲ. ನಮಗೆ ಸಿಂಚನನ್ನು ನೋಡಕ್ಕೆ ಬಿಡಿ. ಓಹೋ, ಏನು ಮೈನಾ ಮಾತಾಡ್ತೀಯವ? ಹಿಂಗೆ ಮಾತಾಡಿನಯ್ಯ ನನ್ನ ಮಗನಿಗೆ ಮಂಕ್ ಬುದ್ಧಿ ಎರಚಿ ಬುಟ್ಟಿಗೆ ಹಾಕೊಂಡಿದ್ದು. ಈಗ ಅವನು ನಿನ್ನ ಸೆರಗಿ ಇಟ್ಕೊಂಡು ಓಡಾಡ್ತಾ ಅವನೇ. ಅವನ ಜೀವನ ಹಾಳು ಮಾಡಿದ್ದಾಯ್ತು. ಈಗ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕು ಅಂತಿದ್ದೀರಾ? ಹರೀಶ ನಿನ್ನ ತಮ್ಮ ತಾನೇ? ಹಂಗಂದ್ಮೇಲೆ ಅವನೇ ತಾನೇ ಇದಕ್ಕೆಲ್ಲ ಕಾರಣ. ಅಕ್ಕ ತಮ್ಮ ಸೇರ್ಕೊಂಡು ಈ ಜವರೇಗೌಡನ ಮಾನ ಮರ್ಯಾದೆನೆಲ್ಲ ಊರಲ್ಲಿ ಹಳಾದಾಗಬೇಕು ಅಂತಿದ್ದೀರಾ ಹೆಂಗೆ? ಅಪ್ಪಯ್ಯ, ನೀವು ಯಾವುದೋ ವಿಷಯನ ಇನ್ನೇನ್ಕೋ ಮಾತಾಡ್ತಾ ಇದ್ದೀರಿ. ಅವ್ರು ಯಾರ ಮನೇನೂ ಹಾಳು ಮಾಡಿಲ್ಲ ಕಣಪ್ಪಯ್ಯ. ಅವ್ರ ಪಾಡ್ಗೆ ಅವ್ರು ಈ ಮನೆಯಿಂದ ಆಚೆಗೆ ಹೋಗಿ ಎಲ್ಲೋ ಸುಖವಾಗಿ ಸಂಸಾರ ಮಾಡ್ಕೊಂಡು ಬದುಕ್ತಾವ್ರೆ. ಈಗ ಹಳೆದನ್ನೆಲ್ಲ ಕೆದಕಿ ಯಾಕೆ ಅವ್ರಿಗೆ ಅವಮಾನ ಮಾಡಿರಿ? ಏಯ್, ಮಾನ ಇದ್ರೆ ಅಲ್ವೆಲ್ಲ ಅವಮಾನ ಮಾಡೋದು. ನಾವ್ಯಾರು ಬೇಡ ಅಂತ ಓದೋನು ಈಗ ಯಾವ ಮಕ್ಕ ಎತ್ಕೊಳ್ಳ ನಮ್ಮ ಮನೆ ಒಳಗೆ ಬರ್ತಾನವನು? ನೀವಿಲ್ದೆ ಬದುಕು ತೋರಿಸ್ತೀನಿ ಅಂತ ಬಡ ಆಯ್ಕೆ ಕೊಚ್ಕೊಂಡು ಹೋದ. ಈಗೇನು ಮಾಡೋಕ್ಕಾಗದೆ ಸೋತ್ ಸುಣ್ಣ ಹಾಕಿ ಬಂದಿನ ಕಾಣ್ತಾವನಲ್ಲ. ಅಪ್ಪಾಜಿ, ನಾನು ಸೋತಿಲ್ಲ, ಸೋಲೋದು ಇಲ್ಲ. ಹೇಳ್ತಾ ಇದ್ದೀನಿ ತಾನೆ, ನಾನು ಇಲ್ಲಿಗೆ ಬಂದಿರೋದು ಅಕ್ಕನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋದಕ್ಕಷ್ಟೇ. ಅಕ್ಕ ಇಂಥ ಸ್ಥಿತಿಲಿ ಇರ್ಬೇಕಾದ್ರೆ ತಮ್ಮನಾಗಿ ಬಂದು ನೋಡದೆ ಹೋದ್ರೆ ಅದು ಹೆಂಗಿರ್ತದೆ ಹೇಳಿ? ನೋಡಿ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಅಕ್ಕ ನೋಡೋದಕ್ಕೊಂದು ಅವಕಾಶ ಮಾಡಿಕೊಡಿ. ನೋಡು ಸಿದ್ದು, ನಾವೇ ನಿನಗೆ ಬೇಡ ಅಂದಮೇಲೆ ನೀನು ಅವಳನ್ನ ನೋಡೋದು ಬೇಡ. ಬಂದ ದಾರಿಯಲ್ಲೇ ವಾಪಸ್ ಹೋಗಿ. ಈ ಅನಿಷ್ಟನೇನಾದ್ರೂ ಮತ್ತೆ ಒಳಗೆ ಬಿಟ್ಕೊಂಡ್ರೆ ಮತ್ತೇನಾದ್ರೂ ಒಂದು ದೊಡ್ಡ ಕಂಟಕ ಶುರು ಆಗತ್ತೆ. ಇಲ್ಲಿಂದ ಮೊದಲು ತೊಲಗಿ. ಸಿದ್ದು, ಭಾವನಾ, ಯಾವಾಗ ಬಂದ್ರೆ? ಅದೇನು ಇಲ್ಲೇ ನಿಂತ್ಕೊಂಡಿದ್ದೀರಾ? ಬನ್ನಿ ಒಳಗೆ. ಇಲ್ಲಕ್ಕ, ಅಪ್ಪಾಜಿಗೆ ಒಳಗೆ ಬಾ ಅಂದ್ರೇ ಬರೋದು. ಇಲ್ಲಾಂದರೆ ಇಲ್ಲೇ ಮಾತಾಡ್ಸ್ಕೊಂಡು ಹಿಂಗೆ ಹೊಂಟ್ಬಿಡ್ತೀವಿ. ಏನು? ಅಪ್ಪ ಪರ್ಮಿಷನ್ ಕೊಡ್ಬೇಕಾ? ಅಪ್ಪ, ಅವನು ಒಳಗಡೆ ಬಂದರೆ ನಾನು ಇಲ್ಲೇ ಇರ್ತೀನಿ. ಇಲ್ಲಾಂದರೆ ನಾನು ಅವನ ಜೊತೆನೇ ಹೋಗ್ತಿರ್ತೀನಿ.